ಈಗ ವಾಟರ್ ಫಾಲ್ಸಿಗೆ ಗೈಸ್ ಈಗ ಹೊಂಟಿರೋದು ಗೈಸ್. ಈ ಪ್ಲೇಸ್ ಏನ್ ಆಯ್ತಲ್ಲ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಲಿಟ್ರಲಿ ಗೈಸ್ ಗೋವಾಗೆ ಬಂದ್ರೆ ನಾವ್ ಎಲ್ಲೆಲ್ಲಿ ಹೋಗಿವಿ ಅಷ್ಟು ಹೋಗ್ಬಿಟ್ರೆ ಸಾಕು. ಹೆಂಗ್ ದೂರ ಹೊಂಟಿವಿ, ಹಂಗಂಗ ಗಿಡ ಮರ ಬಳ್ಳೆ ತಗ. ಏನ್ ಬ್ರೋ ಇದು ಆಕ್ಚುಲಿ ಗೋವಾ ಗೈಸ್. ಯಾವ್ದು ಬಾರು ಹೋಟೆಲ್ ರೂಮ್ ಯಾವ್ದು ಅಲ್ಲ ಗೈಸ್. ಇದು ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಗೈಸ್. ಪ್ರೀತಿಯ ಪರಿಮಳ ಯಾರೇ ಬಿಡುತ್ತ ಅಲ್ಲಿ. ನಮ್ ಪಟೇಲ್ ನೆಕ್ಸ್ಟ್ ಎಲ್ಲ ಟ್ರಿಪ್ಪಿಗೂ ನಮ್ ಪಟೇಲಪ್ಪ ಅವನೇ ಬೀಜ ಮಕ್ಕಳ. ಈಗ ಇಲ್ಲೇನ್ ಮೆಟ್ಲ ನೋಡಾಕತ್ತಿರಲ್ಲ, ಇಲ್ಲಿಂದ 1 ಕಿಲೋಮೀಟರ್ನ ಟ್ರಕ್ ಅನ್ನಕತ್ತಾರ. ಇಷ್ಟೇ ಗೈಸ್ ದಾರಿ, ಇಷ್ಟೇ ರೋಡ್. ಟಿಂಗ್ ಬಟಾಣಿ ನಮ್ ದೋಸ್ತ ಅಂತಪ್ಪ, ನಮ್ ದೋಸ್ತ ಆಗ್ಬಿಟ್ಟು ನಾವು ಗಾಯ್ಸ್. ಚಿಕ್ಕಮಂಗ್ಳೂರ್ ಅನ್ಕೋಬೇಡ್ರಿ, ಇಟ್ ಇಸ್ ಕಾಲ್ಡ್ ಆಸ್ ಗೋವಾ. ವ್ಯೂ ತೋರಿಸೇ ಬಿಡ್ತೀನಿ ಗೈಸ್. ಸೈಗ ಹೆಂಗೈತೆ ಪಟೇಲ್? ನೆಕ್ಸ್ಟ್ ಲೆವೆಲ್. ವೆದರ್ ಒಳಗೆ ನೀವು ಮಿರ್ಚಿ ಬಿಸಿ ಹೊಡೆದ್ರೆ ಸೀದಾ ಇನ್ನೊಂದು ಬಿಸಿ ನೋಡಿ ಅಣ್ಣ. ಹೊಗೆ ಹೆಂಗ್ ಬರಾಕೈತೆ ನೋಡ. ನಾನು ಈ ಕಡೆ ವೆಜ್, ನಾನು ಈ ಕಡೆ ಮಾಡಕತ್ತೀನಿ, ವರುಣ ಈ ಕಡೆ ನಾನ್ ವೆಜ್ ಅಲ್ಲಿ ಮಾಡಕತ್ತೀನಿ. ಇಲ್ಲಿ ಈಗ ನಾವು ನೈಟ್ ಔಟಿಗೆ ಬಂದಿವ್ರಿ. ನಿಯರ್ ಬೈ 12 ಸಮಥಿಂಗ್ ಏನೋ ಬಂದಿದ್ರೆ. ಇನ್ನೊಂದು ನಮ್ಮ ಲಕ್ಕಿ ಏನಂದ್ರೆ ಇಂಥ ದುನ್ಯಾಗ, ಇಂಥ ಐಸ್ ಕ್ರೀಮ್ನಾಗ, ಇಂಥ ಮಳೆಯಾಗ ಗೈಸ್. ವರುಣ್ ಬಗ್ಗೆ ಏನಾಗಿದೆ? ವರುಣ್ ಬಗ್ಗೆ ಹೇಳಕ ಅದು ವರ್ಡೇ ಮಾಡಿಲ್ಲ ದೇವರ. Commandments, what? Man can't tell me nothing about this coke. Can't tell me nothing about this crack, this weed. ಗೈಸ್ ಈ ಪ್ಲೇಸ್ ಏನ್ ಆಯ್ತಲ್ಲ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಈ ಕಡೆಗೆ ಹಾಕೋಣ. ಬಡತನ ನೋಡಿ ಅರಗಿಣಿಯಂಗ ಸಾಯ್ಕ ಗೈಸ್. ಮರಗಳು ಎಷ್ಟು ದಿನ ಆತ ಇಂಥ ಕ್ರೇಜಿ ವ್ಯೂಸ್ಗಳು ನೋಡಿ. ಲಿಟ್ರಲಿ ಗೈಸ್ ಗೋವಾಗೆ ಬಂದ್ರೆ ನಾವ್ ಎಲ್ಲೆಲ್ಲಿ ಹೋಗಿವಿ ಅಷ್ಟು ಹೋಗ್ಬಿಟ್ರೆ ಸಾಕು. ನೀವು ಗೋವಾಕ್ಕೆ ಏನಾರ ಬರೀ 3 ದಿನ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದ್ರೆ ವೇಸ್ಟು. ಅಟ್ಲೀಸ್ಟ್ ಒಂದು 4-5 ಡೇಸ್ ಅಂದ್ರೆ ಬೇಕೇ ಬೇಕು ಗೈಸ್. ಅದೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಗೈಸ್. ಲಿಟ್ರಲಿ ಗೈಸ್ ಹೆಂಗೆ ದೂರ ಹೊಂಟಿವಿ, ಹಂಗಂಗ ಗಿಡ ಮರ ಬಳ್ಳೆ ತಗ ಅನ್ನಾಗತೈತಿ ಗೈಸ್. ಚಿಕ್ಕಮಂಗ್ಳೂರು ಬೇಡ, ಯಾರ್ದು ಬೇಡ. ನಾವು ಅಲ್ಲಿ ಏನು ಡ್ಯಾಮ್ ಅಂದ್ರೆ ಅಷ್ಟೇ ನೋಡಕ್ ಬಂದಿದ್ವಿ. ವಾಟರ್ ಫಾಲ್ಸು ಸ್ವಲ್ಪ ಬೇರೆ ಕಡೆ ಇತ್ತು. ಇಲ್ಲಿ 1% ಅದೇ ಹೇಳ್ತಾರೆ 1% ಗೈಸ್. 1% ನೆಟ್ವರ್ಕ್ ಇಲ್ಲ ಇಲ್ಲಿ. ಪೀಸ್, ಯಾರು ಟೆನ್ಷನ್ ಇರಲ್ಲ. ಅಂದರೆ ಪೆಟ್ರೋಲು ಇಲ್ಲಿ ಬಂದರೆ ನೀವು ಬಾಟ್ಲಾಗ ತುಂಬಿಸ್ಕೊಂಡು ಬರ್ಬೇಕು, ಒಂದು 2-3 ಬಾಟಲ್. ನಮ್ಮದು ಪೂರ ಗೈಸ್, ಪೂರ ಈ ಕಡೆ ಡೆಂಟಿ ಬಂದು ನಿಂತು ಬಿಡೈತಿ ಪೆಟ್ರೋಲ್. ಅಂದರೆ ನಾವು ಬಾಟಲ್ ಇಟ್ಕೊಂಡಿವಿ. ಸ್ವಲ್ಪ ನಮ್ಮ ಸಂಧಿ ಬಂದವ್ರು ಸ್ವಲ್ಪ ತಲೆ ಓಡಿಸಿದ್ದಕ್ಕೆ. ಯಾಕಂದರೆ ನಮ್ಮಂಥ ದಡ್ಡನ ಮಕ್ಕಳು ಇರೋದಕ್ಕೊಬ್ಬರು ಯಾರು ಒಳ್ಳೆಬ್ರು ಒಬ್ಬರು ಕಳಿಸ್ಬೇಕಂತ ದೇವ್ರಿಗೆ ಇದಿರುತ್ತೆ. ಅದಕ್ಕೆ ಗೈಸ್ ಏನ್ ಬ್ರೋ ಇದು ಮಳೆನಾಡಿನ ಓನೆ. ಇದು ಆಕ್ಚುಲಿ ಗೋವಾ ಗೈಸ್. ಯಾವ್ದು ಬಾರು ಹೋಟೆಲ್ ರೂಮ್ ಯಾವ್ದು ಅಲ್ಲ ಗೈಸ್. ಗೋವಾ ಅಂದ್ರೆ ಇದು ಒರಿಜಿನಲ್ ಗೈಸ್. ಲಿಟ್ರಲಿ ವರ್ತ ಗೈಸ್. ಅಲ್ಲಿ ಯಪ್ಪ ಫಾಗ್ ಗೈಸ್, ಫುಲ್ಲು ಮ್ಯಾಗ ಫಾಗ್. ಇಲ್ಲಿ ಸ್ವಲ್ಪ ಬಿಸಿಲು ಮಳೆ ಎಲ್ಲ ಮಿಕ್ಸ್ ಹೊಡೆಯಾಗತೈತಿ. ಅಲ್ಟಿಮೇಟ್ ಗೈಸ್. ಸ್ವಲ್ಪ ಹಂಗೆ ಅದೇ ಖುಷಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಡ್ಬಿಡ್ರಿ. ಓ ಮೈ ಗಾಡ್ ಗೈಸ್, ಫಾಗ್ ನೋಡ್ರಿ ಗೈಸ್. ಅದೇ ಹಳೆ ಟೆಂಪಲ್ಗಳು, ಹಳೆ ಅಂಗಡಿಗಳು, ಹಳೆ ರೋಡ್ಗಳು. ನೀರು ಬೇಡ ಇರೋದೊಂದೇ ಜೊತೆ ಬಸ್ಸು. ಬಳ್ಳಿಗಳು, ಮರಗಳು, ಬೋರ್ಡ್ಗಳು, ನೀರುಗಳು, ಅಂಕಲ್ಗಳು, ಅಂಟಿಗಳು, ಹೂವುಗಳು, ಹುಡುಗರುಗಳು, ನೀವುಗಳು, ಎಲ್ಲಗಳು ಸಬ್ಸ್ಕ್ರೈಬ್ಗಳು ಮಾಡಿಬಿಟ್ರೆ ನಮ್ಗಳಿಗೆ ಸಮಾಧಾನಗಳಿಗೆ ಗೈಸ್. ಲಿಟ್ರಲಿ ಬೆಂಗೆ ಫೈನಲಿ ಗೈಸ್ ಡೆಸ್ಟಿನೇಷನ್ಗೆ ರೀಚ್ ಆಗಿ
ಯಾವ್ದು ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಗೈಸ್ ಇಲ್ಲಿಂದ ಮತ್ತೆ 3 ಕಿಲೋಮೀಟ್ರ್ ಅಂದರೆ ಇದಕ್ಕೆ 0.5 ಇಲ್ಲ ಬ್ರೋ ಗೈಸ್ ಇದ್ರಾಗ ಏನಂತಂದ್ರೆ ಗಾಡಿಗೂ ಚಾರ್ಜ್ ಮಾಡ್ತಾರೆ, ಇದಕ್ಕೂ ರೊಕ್ಕ, ಮನುಷ್ಯರಿಗೂ ರೊಕ್ಕ. ಯಾಕಂದ್ರೆ 3 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಂತ ಒಳಗಡೆ ಮೇನ್ ನೋಡ್ಬೇಕು ಗೈಸ್, ಅದು ಮೇನ್ ಮ್ಯಾಟ್ರ್ ಆಗೋದು ಗೈಸ್. ಆದಷ್ಟು ಪೆಟ್ರೋಲು 2 ಲೀಟ್ರಾರ ತುಂಬ್ಕೊಂಬಂದ್ಬಿಡ್ರಿ. ಮತ್ತು ಇಲ್ಲಿ ಬಂದಾಗ ಸ್ವಲ್ಪ ಆದಷ್ಟು ಸ್ಪೀಡ್ ಕಮ್ಮಿ ಮಾಡಿರಿ, ಯಾಕಂದ್ರೆ ಜಾಸ್ತಿ ಹೊಡೆದ್ರೆ ಪೆಟ್ರೋಲ್ ಗೊಗ್ಗೋಗು. ಅದಕ್ಕೆ ಬಡಿಡಿ ಸ್ವಲ್ಪ ಅಲ್ಲಡೆ ಅಪ್ಪ ಪೆಟ್ರೋಲ್ ಅಲ್ಲ ಮೊದಲೇ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಸುರ್ಕೊಳ್ರಿ ಅಂತ ನಾವು ಹಂಗ ಬಡ್ಕಂಡೆ ಅಷ್ಟು ಆತ್ಮೀಯ ಗೆಳೆಯರು ಅಲ್ಲ ಸಾರಿ ಗೆಳೆಯರು ಇದಾಗ್ತಾರೆ. ಹೌದಾ ಬಡಿ ನನ್ನಲ್ಲೇ ಅಪ್ಪ ಪ್ರೀತಿಯ ಪರಿವಾಳ ಪ್ರೀತಿಯ ಪರಿವಾಳ ಯಾರೇ ಬಿಡುತ್ತ ಅಲ್ಲಿ ಹೆಂಗಂದ್ರೆ ನಮ್ಮ ಪಟ್ನೆಲ್ಲ ಬಂದರಿಗೆಲ್ಲ ಸಜೆಸ್ಟ್ ಮಾಡಾಕತ್ತಾನ. ಎಲ್ಲಿ ವಾಚ್ಮ್ಯಾನ್ ಅನ್ಕಂತಾರೇನೆ बाइक अलाउ है, उधर जाके टिकट लेना पड़ेगा बाइक का भी, आपका भी टिकट लेना है, बाइक का भी लेना है. ಏನ್ಲೇ ನಮ್ಮ ಪಟೇಲ್ ನೆಕ್ಸ್ಟ್ ಎಲ್ಲ ಟ್ರಿಪ್ಪಿಗೂ ನಮ್ಮ ಪಟೇಲಪ್ಪ ಸ್ಪಾನ್ಸರ್ ಅಯ್ಯಯ್ಯ ಏನಿದ ಅವನೇ ಬೀಜ ಈಗ ಒಂದು 5-10 ನಿಮಿಷ ಆಯ್ತು. ಈಗ ಹುಡ್ರ ಅಲ್ಲಿ ಹೋಗ್ಯಾರ, ಈಗ ಟಿಕೆಟ್ ತೊಗೊಂಡು ಬರಾಕತ್ತಾರ ಗೈಸ್. ಲಿಟ್ರಲಿ 1% ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಕ್ಯಾಶೇ ಇಟ್ಕೊಂಬರ್ರಿ. ಮಿನಿಮಮ್ ಒಂದು 5,000 ಅಂದರೆ ಅಷ್ಟಾಗಲ್ಲ, ಒಟ್ಟು ಎಮರ್ಜೆನ್ಸಿ. ಈಗ ಎಲ್ಲರೂ ನಾವು ಕಾಯ್ಕೊಂಡು ನಿಂತೀವಿ. ಈಗ ಇಷ್ಟೊಂದು ಮಂದಿ ಟೂರಿಸ್ಟ್ ಮಂದಿನೂ ಬಂದಾರ ಪ್ಲೇಸ್ ನೋಡೋಕೆ. ಈಗ ನೋಡೋಣ, ಹೋಗೋಣ. ಸಿಗಲ್ಲ ಟಿಕೆಟ್ ಎಲ್ಲ ಸಿಗುತ್ತೆ ರೀ. ಈಗ ಸೀದಾ ಹೊಂಟಿವಿ ಒಳಗಡೆ. ನಿಮಗೆ ಅದರ ರೋಡ್ಗಿಂತ ಅಪ್ಪನಂಗೆ ಐತೆ ಗೈಸ್ ವಿವೋ ಗೈಸ್. ಕಂಟಿನ್ಯೂ ಈಗ ವಾಟರ್ ಫಾಲ್ಸಿಗೆ ಗೈಸ್ ಈಗ ಹೊಂಟ್ರಿ. ಅದು ನೋಡೋಣ ವಾಟರ್ ಫಾಲ್ಸ್ ಯಾವ ಥರ ಐತೆ ಗೈಸ್. ಇಂಥ ಮಳೆ ಆದರೂ ಶೆಕಿನ್ನ ಹಂಗೆ ಹೊಡೆಯಾಗೈತಿ. ನೋಡ್ರಿ ಈ ಕಡೆ ಫಾರೆಸ್ಟ್ ಅಂದರೆ ಸೇಫ್ ಐತಿ ಅಂತ ಅಂತಾರೆ. ನೋಡೋಣ, ಸ್ವಲ್ಪ ಹುಲಿ ಗಿಲಿ ಬಂದರೆ ಸ್ವಲ್ಪ ಬೆಟ್ಟ ಆಗೋಣ ಅಂತ ಹೇಳ್ಕೊಂತ. ಓ ಮೈ ಗಾಡ್ ಗೈಸ್ ಫೈನಲಿ ಈಗ ಬಂದಿ ಗೈಸ್. ಅಲ್ಲಿ ನೋಡ್ರಿ ಗೈಸ್ ಇಷ್ಟೇ ವ್ಯೂ ನೋಡ್ರಿ ಗೈಸ್, ಇಷ್ಟೇ ವ್ಯೂ. ಈಗ ಗೈಸ್ ಈಗೆಲ್ಲ ಗಾಡೀಲಿ ನಿಂದ್ರಿಸಿವಿ. ಈಗ ಇಲ್ಲೇನು ಮೆಟ್ಲ ನೋಡಾಕತ್ತಿರಲ್ಲ, ಇಲ್ಲಿಂದ 1 ಕಿಲೋಮೀಟರ್ನ ಟ್ರಕ್ ಅನ್ನಕತ್ತಾರ. ಇದಾದ್ಮೇಲೆ ಫಾಲ್ಸ್ ಬರುತ್ತೆ. ಇನ್ನೊಂದು ಇಲ್ಲಿ ಆಟ ಆಡಕ್ಕೆ ಬಿಡ್ತಾರಂತ ಬಂದ್ವಿ. ಇಲ್ಲಿ ಆಟ ಆಡಕ್ಕೆ ಬಿಡವಲ್ರಿ ಗೈಸ್ ನನಗೆ ಇಲ್ಲೆಲ್ಲ ಬಂದ್ರೆ ನನಗೆ ಇಲ್ಲಿ ಇಷ್ಟ ಆಗಿರೋದು ಏನಂದರೆ ಪ್ರತಿಯೊಂದು ಕಾಂಪೌಂಡ್ ಮ್ಯಾಗ ಈ ಥರ ಪಾಚಿ ಇದಾಗ್ಬಿಟ್ಟಿರ್ತೈತೆ. ಇದೇ ನನಗಿಷ್ಟ, ಯಾಕಂದರೆ ಸೈಕ್ ಕಾಣುತ್ತೆ ಗೈಸ್. ಇದು ನಮ್ಮ ಹೊಸಪೇಟೆಗೆ ಹಿಂಗೆ ಆಗಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಯಾವಾಗ ಆಲ್ಮೋಸ್ಟ್ ಅಲ್ಲೂ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಗೈಸ್. ಈ ಥರ ಇತ್ತು ಪ್ಲಸ್ ಈಗ ಅವಾಗ ಟ್ರಕ್ಕಿಂಗ್ ಅವಾಗ ಹುಡ್ರು ಓಡೇ ಅನ್ನಕತ್ತಾರ ಗೈಸ್. ಅಂದರೆ ಇಲ್ಲಿ ಸ್ವಲ್ಪ ಗ್ರಿಪ್ ಇರೋ ಚಪ್ಪಲಿ ನನ್ನಂತವಂತರೂ ಹಾಕ್ಯಂಬರೋಕೆ ಹೋಗ್ಬೇಡ್ರಿ. ಜಾರಿ ಬಿದ್ದರೆ ಎಲ್ಲಿ ನಾನೇ ಬೀಳುತ್ತೆ ಅನ್ನೋದು ಅನ್ಸಾಕತ್ತೈತಿ. ಯಾಕಂದ್ರೆ ಪ್ಯಾಂಟ್ ಎಲ್ಲ ಕೆಸರು ಆಗ್ಬಿಡ್ತೈತೆ. ಅದಕ್ಕೆ ಹೋಗೋಣ. ಲೆಟ್ಸ್ ನೋಡ್ರಿ ಗೈಸ್ ಫುಲ್ಲು ಗೈಸ್ ಯಮ್ಮ ಜಿಂತ ಗಾಡಿ ಗೈಸ್ ಫುಲ್ಲು ಟ್ರಕ್ಕಿಂಗ್ ಅದ. ಇಷ್ಟೇ ಗೈಸ್ ದಾರಿ, ಇಷ್ಟೇ ರೋಡ್. ಟಿಂಗ್ ಓಲೆಪ್ಪ ಬಟಾಣಿ ಒಂದು ಬಟಾಣಿ ಕೂಡ ಕೊಡ್ಲಿ ಸಂದೀಪ್ ಹಂಗೆ ಎಸ್ ಗೈಸ್ ನೋಡ್ರಿ ಗೈಸ್. ಲೇ ಒಣ ಹಂಗೆ ಅಲ್ಲೇ ನಿಂದ್ರಿ ಎಲ್ಲರೂ ಅಲ್ಲೇ ನಿಂದ್ರಿ. ಪೋಸ್ ಕೊಡು ಕಪ್ಪಿ, ಇಲ್ಲೇ ಪೋಸ್ ಕೊಡು. ಲೇ ಕಪ್ಪಿ ಏನೋ ಒಂದು ಇದು ಮಾಡ್ರಿ. ಅದಲ್ಲೇ ಕಪ್ಪಿ ನೀನು ಒಬ್ಬನ ಪೆಂಡಿಂಗ್ ಅಷ್ಟೇ. ಈಗ ನೋಡಕ್ಕೆ ಇಬ್ರು ಕಾಂಬಿನೇಷನ್ ನೋಡ. ಈಗ ನಮ್ ದೋಸ್ತ ಅಂತಪ್ಪು, ಆಗ್ಬಿಟ್ಟು ನಾವು ಯಾರಕ್ಕ ಯಾರು ತಂಗಿ ಅಣ್ಣ? ಪಟೇಲ್ ಅಕ್ಕ ಅವ ಅಯ್ಯೋ ಅಣ್ಣ ಕಲ್ಲಲ್ಲಿ ಪಟೇಲ್ ಲೇ ಇಲ್ಲಿ ಹಿಂಗೆ ಅಡ್ಡ ಹಿಡಿಲ್ಲ, ಹಿಂಗೆ ನನ್ನ ಕ್ಯಾಮ್ರಾ ಅಡ್ಡಕ್ಕೆ ಹಿಡಿಲ್ಲ. ಚಪ್ಪಲ್ ಫುಲ್ಲು ಎಮ್ಮ ಕೇಸೂರು ಗೈಸ್. ಈ ಥರ ಐತೆ ಟ್ರೆಕ್ಕಿಂಗು ಹಳ್ಳಿ ಗೈಸ್. ಇಚ್ಛಾ ಫಾಲ್ಸ್ ಹಿಂಗೈತೆ, ಎಕ್ಸ್ಪೆಕ್ಟೇಷನ್ ಐತಿ. ಬಿಡ್ಲಿ ಜಗಳ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಅಪ್ಪ ನಾವು ಹೋಗ್ಬೇಕು. ಹಿಂಗೆ ಎಂಟ್ರಿ ಆದ್ವಿ, ಒಂದು ವ್ಯೂ ತೋರಿಸ್ಬಿಡ್ತೀವಿ ಗಾಯ್ಸ್. ಚಿಕ್ಕಮಂಗ್ಳೂರು ಅನ್ಕೋಬೇಡ್ರಿ, ಇಟ್ ಈಸ್ ಕಾಲ್ಡ್ ಆಸ್ ಗೋವಾ. ನೋಡ್ರಿ ಅಲ್ಟಿ ಗೈಸ್, ಅಲ್ಟಿಗೆ ಮೇಟ್.
ಅಲ್ಟಿಗೆ ಮೇಟ್ ಗೈಸ್ ಹುಡ್ರು ಇಲ್ಲಿ ಬಂದರು ಫೋಟೋಶೂಟ್. ಯಾಕಂದ್ರೆ ಇಂಥ ಪ್ಲೇಸಿಗೆ ಬಂದು ಫೋಟೋಶೂಟ್ ಮಾಡಲಿಲ್ಲ ಅಂದರೆ ಇದಕ್ಕೆ ಅವಮಾನ ಗೈಸ್. ಫುಲ್ ಎಲ್ಲರೂ ಸೈಕ್ ಫೋಟೋಶೂಟ್ ಮಾಡೋದು ಗೈಸ್. ಪಾತಾಳ ಅಂತರೂ ಅನಾವತ್ತೈತಿ ಸೈಕ್ ಗೈಸ್ ಸೈಕು. ಅದಕ್ಕೆ ನೋಡ್ರಿ ಬೆವರು ಇದನ್ನ ಇಳಾಗದಿದ್ದು ಮಳೆ ಎಲ್ಲ ಬೆವರು ಇಳಾಗತೈತಿ. ಆದರೂ ಈ ಕಡೆ ಫಾಗ್ ಐತಿ ಅಂದರೆ ಇಟ್ ಈಸ್ ಕಾಲ್ಡ್ ಏನಂತಾರ ಅಣ್ಣ ಅದಕ್ಕೆ ಏನು ಶಾರುಖ್ ಖಾನ್ ಪೋಸ್ ಅದು. ಫೈನಲಿ ನಾವು ಸ್ಪಾಟ್ನ ಫೈನಲಿ ಮಾಡಿಬಿಟ್ವಿ ಗೈಸ್. ಮತ್ತು ಇಷ್ಟೇ ಅಲ್ಲ ಕೆಳಗಡೆ ಪೂರಾ ಕೆಳಗೆ ಹೋಗ್ತೀವಿ ಗೈಸ್. ಫಾಲ್ಸ್ ನೋಡ್ರಿ ಗೈಸ್, ಸೌಂಡ್ ನೋಡ್ರಿ, ಫುಲ್ಲು ಸುತ್ತಮುತ್ತ ನೇಚರು, ನಡಕ ಫಾಲ್ಸು ಈ ಥರ ಐದು ಗೈಸ್. ಈ ಥರ ನಡ್ಕೊಂಡು ಹೋಗ್ಬೇಕು ದಬಾಯಿಸಿ ಗೈಸ್. ಲಿಟ್ರಲಿ ಐತಿ ಇಲ್ಲಿ. ಏನು ನಿಮಗೆ ಹೇಳೋದು ಬಿಡೋದು ಏನಂತಂದ್ರೆ ಪೆಟ್ರೋಲ್ ಇಟ್ಕೊಂಬರ್ರಿ, ಇಲ್ಲ ಮುಗೀತು. ನಮಗೆ ನಮ್ಮ ಪಾಪಡಿ ಸೊಪ್ಪು ಹೇಳಿದ್ದಕ್ಕೆ ಸ್ವಲ್ಪ ಬಾಟಲ್ ಇನ್ನಿಲ್ಲಿಂದ 3 ಕುಡಿಸಿದ್ದಕ್ಕೆ ಕರೆಕ್ಟ್ ಆಗೈತೆ. ಅದು ಹುಡ್ರದಾವೆ ಫೋಟೋಶೂಟ್ ಸ್ಟಾರ್ಟ್ ಆಗೈತೆ. ಆಮೇಲೆ ಬಂದಾಗ ತೆಗಿಸಿರಿ ಅಂತ ಹೇಳಾಗತ್ತೀನಿ. ಇಲ್ಲಿ ಒಣ ಇಲ್ಲಿ ತೆಗಿಡಿ ಒಣ ಪ್ಲೀಸ್. ಇಲ್ಲಿ ಅಂತೂ ಪರ್ಫೆಕ್ಟ್ ಕಾಣತ್ತೆ ನಿಮಗೆ. ಯಪ್ಪ ಬೈಕ್ ಗೈಸ್ ಇದಂದ್ರೆ ಏನು ದೇವಣ ಅದು ಯಪ್ಪ ಗೈಸ್. ವೀಡಿಯೋದಾಗ ಆಟ ನಿಮ್ಗೆ ಚಲೋ ಕಾಣೋದು, ಆದರೂ ನಿಮಗೆ ನಾ ಹೇಳ್ತೀನಿ ರಿಯಲಾಗಿ ಇಲ್ಲಿ ಬಂದು ನೋಡಿದ್ರಂದ್ರೆ ಅದು ಬೇರೆ ಬರ್ತಾವೆ ಗೈಸ್. ಅವೆಲ್ಲ ಬ್ಲಾಗ್ನಾಗ ಹೇಳೋಕ್ಕಾಗಲ್ಲ, ಅದಕ್ಕೆ ಗೈಸ್ ನೋಡಿಬಿಡ್ರಿ. ಫೈನಲಿ ಬಂದ್ವಿ. ವ್ಯೂ ತೋರಿಸೇ ಬಿಡ್ತೀನಿ. ಮತ್ತು ನನ್ನ ಮಗದಾಗ ಏನು ಬರೋಕೈತಿ ಅದೆಲ್ಲ ನೀರಲ್ಲ, ಇಟ್ ಈಸ್ ಕಾಲ್ಡ್ ಬೆವರು. ಅದಕ್ಕೆ ಗೈಸ್ ಸೈಗ ಲೆಟ್ಸ್ ಗೋ ಗೈಸ್. ಓ ಮೈ ಗಾಡ್ ಗೈಸ್, ಇನ್ನು ಅಲ್ಲಿವರೆಗೆ ಐತೆ ಹೋಗೋದು. ಆದರೆ ಇಲ್ಲಿಂದ ಏನು ನಮಗೆ ಅದೇನು ಮಗಕ್ಕೆ ಬಂದು ಬೀಳಾಕತ್ತೈತಲ್ಲ ಸೈ ಗೈಸ್, ಲಿಟ್ರಲಿ ಸೈಗ ಗೈಸ್. ಅಲ್ಟಿಮೇಟ್ ಈ ಥರ ಅಂದರೆ ಈಜಾಡೋದ ಅಲೋ ಇಲ್ಲ ಗೈಸ್. ಯಪ್ಪ ಡು ನಾಟ್ ಎಂಟರ್ ವಾಟರ್ ಗೈಸ್. ವಾಟರ್ ಫಾಲ್ಸ್ ಇವಾಗ ಎಲ್ಲ ಮುಗೀತು. ಎಲ್ಲರೂ ಒಬ್ಬೊಬ್ಬರೇ ಮೆಲ್ಲಕ್ಕೆ ಹೊಂಟಾರ. ಯಾರು ಕಿರಣ್ಗೆ ವಾಯ್ಸ್ ಹೆಂಗೆ ಕೆಟ್ಟೋಗೈತಿ, ವಾಯ್ಸು ಕೆಟ್ಟೋಗೈತಿ. ಅದಕ್ಕೆ ಅವನ ಬದಲು ಅವನ ಯೂಟ್ಯೂಬ್ ಚಾನಲಾಗ ನಾನು ಲಾಗ್ ಮಾಡಕತ್ತೀನಿ. ಅದೇ ವ್ಲಾಗಿಂಗ್ ವರ್ಣಗ ಕಿಟ್ಟಬಿಟ್ಟೈತಿ. ವರ್ಣಗ ಸಂದೀಪ್ ಬರೋದು ನೋಡ್ರಿ, ಅಲ್ಲಿದ್ದ ಬರಕತ್ತಾನ. ಒಳ್ಳೆ ಅದೇನ ಸಣ್ಣ ಆನೆ ಮರಿಗಳು 2. ಅದು ಒಂದು ದೊಡ್ಡ ಆನೆ ಮರಿ, ಅಣ್ಣನ ಆನೆ ಮರಿ, ತಮ್ಮನ ಆನೆ ಮರಿ. ಹಾಂ ಕೇಳಿಸಲ್ ಬಿಡು ಅಲ್ಲಿ. ಹಾಂ ಕೇಳಿಸ್ತೈತಂತೆ, ಏನು ಅನ್ನಕತ್ತಾನ, ಗುಣಿಗಾಡಕತ್ತದ ಯಾರೋ ಸೊಳ್ಳೆ ಅಲ್ಲಿ ಹಿಂದೆ. ಪೆಟ್ರೋಲ್ ಬಗ್ಗೆ ಗಾಯ್ಸ್, ಇಷ್ಟು ದೂರ ಬರ್ಬೇಕಂದ್ರೆ ನೀವು ಏನಿಲ್ಲ ಅಂದ್ರೆ ಒಂದು ಲೀಟ್ರದ್ದು ಇಲ್ಲ 2 ಲೀಟ್ರ್ ಬಾಟ್ಲಾಗ ಪೆಟ್ರೋಲ್ ಫುಲ್ಲು ಅಡ್ವಾನ್ಸ್ ಮಾಡಿ ಇಟ್ಕೊಂಬರ್ರಿ. ಯಾವ ಟೈಮ್ನಾಗ ಏನಾಗ್ತೈತೋ ಗೊತ್ತಿಲ್ಲ. ನಿಯರೆಸ್ಟ್ ಯಾವುದು ಪೆಟ್ರೋಲ್ ಬಂಕ್ ಇಲ್ಲ. ಒಂದು 15 ಕಿಲೋಮೀಟ್ರ್, 50 to 70 ಕಿಲೋಮೀಟ್ರ್. ಪ್ಯಾಸಿನ ಗಾಡಿ ಇದ್ದರೆ ಮೈಲೇಜ್ ಚೆನ್ನಾಗಿರ್ತೈತಿ. ಆರಾಮ್ 1 ಲೀಟ್ರ್ ಪೆಟ್ರೋಲ್ ಹಾಕಿಸಿದ್ರೆ 50 ಕಿಲೋಮೀಟ್ರ್ ಬರ್ಬೋದು. ಬಟ್ ನೀವು ಏನಾನ ಸ್ಪೀಡ್ ಬಂದರೆ ಗಾಡಿ ಮೈಲೇಜ್ ಬರೋಂಗಿಲ್ಲ, ಕಡ ಬಡ ಹೋಗತಿ. ನಮ್ದೆಲ್ಲ ಫುಲ್ ಟ್ಯಾಂಕ್ ಆಗಿದ್ದು. ಯಾರಾದರೂ ಬರ್ಬೇಕಂದ್ರೆ UPI ನಂಬ್ಕೊಂಬರ್ಬೇಡ್ರಿ. ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಲ್ಲ. ಕ್ಯಾಶ್ ಇಟ್ಕೊಂಬರ್ರಿ, ಪೇಮೆಂಟ್ ಕಟ್ ಆಗೈತಿ. ಸಾಕು. ಇಷ್ಟು ನಾನು 2 ಮಾತು ಹೇಳಿ ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡಕತ್ತೀನಿ. ಬಾಯ್, ಟೇಕ್ ಕೇರ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇಷ್ಟರಾಗೆ ನಾನು ತೆಗಿತೀನಿ ಗೈಸ್. ಫೈನಲಿ ಹೋಗಿ ಬಂದ್ವಿ. ಇರಲಿ ಬಿಡ, ಏನು ಮಾಡಕ್ಕ ಗೈಸ್. ಬಂದ ದೇವ್ರು ಸಿಕ್ಕಂಗೆ ಅಂಗಡಿ ಸಿಕ್ತು. ಬಿಸಿ ಮಿರ್ಚಿ ಅಂತರೂ ಈಗ ಒಳ್ಳೆಯಾಗತ್ತೀವಿ. ಹೆಂಗೈತೆ ಪಟೇಲ್? ನೆಕ್ಸ್ಟ್ ಲೆವೆಲ್ ಗೈಸ್. ಇಂಥ ವೆದರ್ ಒಳಗೆ ನೀವು ಮಿರ್ಚಿ ಬಿಸಿ ಹೊಡೆದ್ರೆ ಸೈಕ್. ಮಳೆದಾಗೆ ಪೂರ ನೆನ್ಸ್ಕೊಂಬಂದ್ವಿ. ಅಲ್ಟಿ ನಾನು ಅದು ಬ್ಯಾಗ್ ತೊಗೊಂಡಿದ್ದಕ್ಕೂ ವಾಟರ್ ಪ್ರೂಫು ಯೂಸ್ ಆಯ್ತು. ಲಿಟ್ರಲಿ ಚೆನ್ನಾಗೈತೆ. ನೋಡೋಣ, ಮೆಣಸಿನ್ಕಾಯಿ ಫುಲ್ ಬಿಸಿ. ಗೈಸ್ ನೋಡ್ರಿ ಗೈಸ್, ಇದು ವೆದರ್ ನೀವೇನು ಮಾಡಿದ್ರೆ ಇಲ್ಲ ಗೋವಾಕ್ಕಂತರೂ. ಈ ಗೋವಾ ಅಂದರೆ ಓಲ್ಡ್ ಗೋವಾ ಅಂತ ಗೈಸ್. ನಾವು ಈ ಗೋವಾಲ ನೋಡಿದೆ. ಓಲ್ಡ್ ಗೋವಾ ಅಂತೂ ಮರೆಯೋಕೆ ಹೋಗ್ಬೇಡ್ರಿ. ಇವು ಶರ್ಟ್ ಪ್ಯಾಂಟ್ ಎಲ್ಲ ನಿಂದಾವ, ಹುಡ್ರು ಎಲ್ಲವೂ ನಿಂದಾವ. ಮಿರ್ಚಿ ಸೈಕ್ ಬಿಸಿ ಖಾರ ಅಲ್ಟಿ ಗೈಸ್. ಇದಂತೂ ಲಿಟ್ರಲಿ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಏನು ಡೌಟ್ ಇದ್ರು ಗೋವಾಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಏನಂತ ನಮ್ಗೆ ಹಚ್ಚಿರಿ, ನಾವು ಕೇಳಿರಿ, ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ವಿ. ಗೋವಾ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಗೈಸ್. ಈಗ ಚಿಕ್ಕಮಂಗ್ಳೂರಿಗೂ ಹೋಗ್ಬೋದು, ಯಾಕಂದರೆ ಈ ಬೆದರ್ ಚಿಕ್ಕಮಂಗ್ಳೂರಿಗೆ ಗಾಡಿ ಹೊಡ್ಯೋಕ್ಕಾಗಲ್ಲ ಚಳಿಗೆ. ಇಲ್ಲೆಲ್ಲ ಬಂದ್ರೆ ಅಂದರೆ ಹೇಳ್ತೀನಲ್ಲ, ಈಗ ಅವಾಗೆ ಬಿಸಿಲು ಬೇರೆ ಬಂದಿದೆ.
ಈಗ ಸೀದಾ ಇನ್ನೊಂದು ಬಿಸಿ ಬಿಸಿ ಇಲ್ಲ ಡೇವಣ ಹೊಗೆ ಹೆಂಗೆ ಬರಾಗಿದೆ ತೋಣ ಫುಲ್ ಗೈಸ್ ಇದನ್ನು ಬಿಸಿ ಐತೆ ಸೈಗ ಗೈಸ್ ಫೈನಲಿ ಬಿಸಿ 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 ಟೀ ಬಂತು ಹುಡ್ರು ಎಲ್ಲರೂ ಕುಡಿಯಾಕತ್ತಾರ ಶಿಸ್ತಾಗ ಗೈಸ್ ಈ ಎಕ್ಸ್ಪೆಕ್ಟೇಷನ್ ನನ್ನ ಲೈಫ್ ಇದರಷ್ಟು ಟ್ರಿಪ್ ನೆಕ್ಸ್ಟ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ ಇದ್ರಂಗಂತರೂ ಆಗೋದು ಸುಳ್ಳು ಯಾಕಂದ್ರೆ ಮಳೆಗೆ ನೆಂದಿರೋದಿರಲಿ ವಾಟರ್ ಫಾಲ್ಸ್ ಇರಲಿ ಆಟ ಆಡಿಲ್ಲ ಅನ್ನೋದೊಂದು ಎಂಟೆ ಯಾಕಂದ್ರೆ ಅಲ್ಲಿ ಅಲೋ ಮಾಡೋದು ಲಿಟ್ರಲಿ ಚೆನ್ನಾಗ ಗೈಸ್ ಈಗ ಫೈನಲಿ ಬಂದು ಸನಗಿನ ಮಾಡಿ ಊಟಕ್ಕೆ ರೆಡಿ ಮಾಡಾಕತ್ತಾರ ಗೈಸ್ ಈಗ ನೋಡ್ರಿ ಗೈಸ್ ಈ ಕಡೆ ರೂಮು ರೆಡಿ ಮಾಡಾಕತ್ತೀವಿ ಈ ಕಡೆ ಹಿಂಗೂ ಮಾಡೋದು ಆಮೇಲೆ ಈ ಕಡೆ ಹಿಂಗೂ ಮಾಡೋದು ಈ ಕಡೆ ನಾನ್ ವೆಜ್ ಪ್ರಿಪೇರ್ ಆಗಾಕತ್ತೀವಿ ಗೈಸ್ ಈಗ ಈ ಕಡೆ ನಾವು ವೆಜ್ಗೋಸ್ಕರ ಈ ಕಡೆ ರೈಸು ಪ್ಲಸ್ ಅದೇ ವೆಜ್ಗೋಸ್ಕರ ಈ ಕಡೆ ರೈಸ್ ಮತ್ತು ಡ್ರೈ ಗೋಬಿ ಇಟ್ಟಿವಿ ಗೈಸ್ ಈಗ ಡ್ರೈ ಗೋಬಿ ಮಾಡಾಕತ್ತೀವಿ ನಮ್ಮ ಹುಡ್ರಿಗೋಸ್ಕರ ಗೈಸ್ ಒಂದು ಭರ್ಜರಿ ಡ್ರೈ ಗೋಬಿ ಇವತ್ತು ಹುಡ್ರಿಗೆ ಟೇಸ್ಟ್ ಕೊಡೋಣ ಈಗ ನಾನು ಈ ಕಡೆ ವೆಜ್ ನಾನು ಈ ಕಡೆ ಮಾಡಾಕತ್ತೀನಿ ವರುಣ್ ಈ ಕಡೆ ನಾನ್ ವೆಜ್ ಅಲ್ಲಿ ಮಾಡಾಕತ್ತೀನಿ ಅಲ್ಲಿ ಕಿಚನ್ ಈ ಕಡೆ ಡ್ರೈ ನಾನು ಇಟ್ಕೊಂಡಿನಿ ಟೈಗರಲ್ಲಿ ನಾನ್ ವೆಜ್ ಇಡಾಕತ್ತಾನ ಅಂದರೆ ರೆಡಿ ಮಾಡಾಕತ್ತಾನ ಗೈಸ್ ಇವತ್ತು ಫುಲ್ ಬ್ಯಾಟಿಂಗ್ ಇವತ್ತು ನೈಟ್ ಡಿನ್ನರ್ ಸೈಗಿರುತ್ತೆ ಗೈಸ್ ಫೈನಲಿ ಎಲ್ಲ ಮಸಾಲ ರೆಡಿ ಆಗೈತೆ ರೀ ಈಗೇನು ಸೀದಾ ಬಿಡೋಣ ಎಣ್ಣೆಗೆ ಫ್ರೈ ಫುಲ್ಲು ಗೈಸ್ ಫೈನಲಿ ಈ ಕಡೆ ಫ್ರೆಂಚ್ ಫ್ರೈಸ್ ರೀ ಆ ಕಡೆ ಡ್ರೈ ಗೋಬಿ ಎಂಡ ಆಗೈತ್ರಿ ಈಗ ಅಣ್ಣದಾಗ ಊಟ ಮಾಡಿ ಶಿಸ್ತು ಊಟ ತಿನ್ನೋಣ ಮಾಡೋಣ ಹೆಂಗೈತ್ಲಾಗತ್ತೆ ಹೆಂಗೈತೆ ಗೈಸ್ ಫೈನಲಿ ಈಗ ನಾವು ನೈಟ್ ಔಟಿಗೆ ಬಂದಿವಿ ರೀ ನಿಯರ್ ಬೈ 12 ಸಮಥಿಂಗ್ ಏನೋ ಬಂದಿದ್ರೆ ನೈಟ್ ಔಟಿಗೆ ಬಂದ್ವಿ ಎಲ್ಲ ಅಂಗಡಿ ಮೇಲೆ ಕ್ಲೋಸ್ ಆಗತ್ತವ ಆದರೂ ಇಂಥ ಧ್ವನಿಯಾಗ ಸ್ವಲ್ಪ ಧ್ವನಿ ಕಮ್ಮಿ ಆಗಲ್ಲ ಅಂತಂದು ಐಸ್ ತೊಗೊಳಕತ್ತೀವಿ ಗೈಸ್ ಈಗ ಸಂದೀಪ್ ಯಾವ್ದು ಸಂದೀಪ್ ಅದು ಓರಿಯೋ ಅಲ್ಲ ಬ್ಲ್ಯಾಕ್ ಕರೆಂಟ್ ಇದೆ ಸರ್ ಸಂದೀಪ್ ತೊಗೊಂಡಿರೋದು ನೀನು ಯಾವ್ದು ಬ್ರೋ ಪಿಂಕ್ ಯಾರು ಕೊಡಿಸ್ಯಾರ ಅದು ಇಲ್ಲಿ ಆರಾಮ್ ಡಿಸ್ಕಸ್ ಮಾಡಕತ್ತಾರ ನಾನು ಪಾಪಡಿ ಕಡೆ ಇದನ್ನ ಡೀಲ್ ಮಾಡಿದ್ದೆ 170 ಡೀಲ್ ಮಾಡಿದ್ದೆ ಈ ನನ್ನ ಮಗ ಕೇಳಕ್ಕ ಇದು ಮಾಡವಲ್ಲ ಲೇ ನಿಂದೆ ಲಾಸ್ಟ್ ಅಂತ ಕಪ್ ಖಾಲಿ ಅಂತ ಕಪ್ ಐಸ್ ಕ್ರೀಮ್ ಖಾಲಿ ಅಂತ ನಿಂದೆ ಲಾಸ್ಟ್ ಗೈಸ್ ಫೈನಲಿ ಈಗ ನಾವು ಐಸ್ ಕ್ರೀಮ್ ತೊಗೊಂಡಿರಿ ತಿನ್ನಕತ್ತೀವಿ ಇನ್ನೊಂದು ನಮ್ಮ ಲಕ್ಕಿ ಏನಂದ್ರೆ ಇಂಥದ್ದು ಇಂಥ ಐಸ್ ಕ್ರೀಮ್ನಾಗ ಇಂಥ ಮಳೆಯಾಗ ಗೈಸ್ ಫೈನಲಿ ಮಳೆನ ಬಂದ್ಬಿಡ್ತು ಅನಾಹುತ ಕ್ರೇಜಿ ಮಳೆ ಹುಡ್ರಲ್ಲಿ ಹೋಗ್ಯಾರ ಗೈಸ್ ಈಗ ಎಲ್ಲ ನಮ್ಮ ಖರ್ಚು ಎಲ್ಲ ಸ್ವಲ್ಪ ಒಂದೊಂದು ಸ್ಪಾನ್ಸರ್ ಆದಂಥ ಐಸ್ ಕ್ರೀಮ್ ಸಣ್ಣ ಪುಟ್ಟ ಎಲ್ಲ ಅವನೇ ನೋಡ್ಕೊಳಕತ್ತಾನ ಬರೀ ಐಸ್ ಕ್ರೀಮ್ ಇದೆ 320 ಐತಿ ಅದ್ರ ಬಗ್ಗೆ ಖುಷಿ ವಿಚಾರ ನಮ್ಮ ಪಟೇಲ್ ಅವರು ಹಚ್ಕೊಂತಿದ್ದಾರೆ ಖುಷಿ ವಿಚಾರವನ್ನು ಹೆಂಗಸ್ತಿದೆ ವರುಣ್ ಬಗ್ಗೆ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ವರುಣ್ ಬಗ್ಗೆ ಏನಾಗಿದೆ ವರುಣ್ ಬಗ್ಗೆ ಹೇಳಕ ಅದು ವರ್ಡೇ ಮಾಡಿಲ್ಲ ದೇವರ ಅಂತ ಮಂಚ ಅದಾನ ಪಾಪ ದೇವರ ಮಂಚ ಅದ ಹೇಳ ನಿನಗೆ ವರುಣ್ ಬಗ್ಗೆ ಒಂದೇ ಡೈಲಾಗ್ ಈಗ ನಮ್ ಕಪ್ಪಿ ಅವರು ಡೆಡಿಕೇಟ್ ಮಾಡಕತ್ತಾರ ಸಾಂಗ್ ಹೇಳ ಯಾರೇ ಬಂದರು ಎದುರ್ಯಾರೇ ನಿಂತರು ನಿಂತ ನೋಡು ನಿಂತ ನೋಡು ಯಜಮಾನ